ಎಲ್ರಿಗೂ ನಮಸ್ಕಾರ. ಮೊದಲೇ ಹೇಳಿದಾಗೆ ನಾನು ಶನಿವಾರ ನೈಟ್ ಬಂದು ರೀಚ್ ಆದ್ವಿ. ನಮಗೆ ಭಾನುವಾರಕ್ಕೆ ಸ್ಪರ್ಶ ದರ್ಶನಕ್ಕೆ ಸಿಗಲಿಲ್ಲ ಟಿಕೆಟು. ಸೋಮವಾರಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಭಾನುವಾರ ಅಕ್ಕಮಹಾದೇವಿ ಕೇವ್ಸ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲೂ ಕೂಡ ನಮಗೆ ಟಿಕೆಟ್ ಸಿಗಲಿಲ್ಲ. ಗೊತ್ತಾಗಲಿಲ್ಲ ವಿಷಯ ಹೆಂಗೆ ತೊಗೋಬೇಕು ಏನು ಅಂತ. ಹಾಗಾಗಿ ಭಾನುವಾರ ಬೇರೆ ಪ್ಲೇಸೆಲ್ಲ ನೋಡಿಕೊಂಡು ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಆನಂತರ ನಾವು ನಾವು ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇವಾಗ ಶ್ರೀಶೈಲಂ ದರ್ಶನ, ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ದರ್ಶನ ಆಯಿತು. ಅಲ್ಲಿ ಮುಗಿಸ್ಕೊಂಡು ಶಿಖರಂ ದರ್ಶನ ಮಾಡ್ಕೊಂಬಿಡೋಣ ಅಂತ ಬಂದ್ವಿ. ಒಬ್ರಿಗೆ ಅಲ್ಲಿಗೆ ಹತ್ತಿ ಬೈನಾಕುಲರ್ನಲ್ಲಿ ನೋಡೋದಕ್ಕೆ 20 ರೂಪೀಸು. ತೊಗೊಂಡು ಬಂದಿದ್ದೀವಿ ಟಿಕೆಟು. ಬೆಳಗ್ಗೆ ಟೈಮ್ ಬಂದು ನೋಡಬೇಕು ಗೈಸ್ ಇದನ್ನು. ಅದರ ಸೌಂದರ್ಯನೇ ಬೇರೆ ಅದರದ್ದು. ಫುಲ್ಲು ಒಳ್ಳೆ ವ್ಯೂ ಕಾಣಿಸುತ್ತೆ. ನಾವು ತುಂಬ ಲೇಟ್ ಆಯಿತು. ಅಟ್ಲೀಸ್ಟ್ ಒಂದು 6 o'clock ಆದರೂ ಬಂದಿದ್ರೆ ಸರಿ ಹೋಗ್ತಿತ್ತು. ಒಂದು ಸ್ವಲ್ಪ ಆಲ್ಮೋಸ್ಟ್ 7 o'clock ಬಂದಿದ್ದೀವಿ. ನಮ್ಗೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಲೇಟಾಗೋಯಿತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಒಂದೇ ಸರಿ ಆಗಲ್ಲ. ಎನಿವೆ ಬಂದಿದ್ದೀವಲ್ಲ, ಇದು ನೋಡೋಣ. ಮತ್ತು ನಾಳೆ ಒಂದು 1/2 hour ಇದಕ್ಕೆ ವೇಸ್ಟ್ ಆಗೋದು ಬೇಡ. ನಾಳೆ ಅಕ್ಕಮಹಾದೇವಿ ಕೇವ್ಸಿಗೆ ಬೇರೆ ಹೋಗಬೇಕು. ಆ ಕಡೆ ಬೆಳಗ್ಗೆ ಸ್ಪರ್ಶ ದರ್ಶನ ಮಾಡಬೇಕು. ಇದೆಲ್ಲದ್ರ ಮಧ್ಯೆ ಇದಕ್ಕೊಂದು 1/2 hour ವೇಸ್ಟ್ ಆಗುತ್ತೆ. ಇನ್ನೆಲ್ಲವಲ್ಲ ಫಾರೆಸ್ಟು ಏನಿದೆ ದರ್ಬಾಲು ಅಂತಲೇ ಏನಿದೆಯಪ್ಪ. ಈ ಫಾರೆಸ್ಟ್ ಎಲ್ಲ ಎಕ್ಸಿಟ್ ಆಗೋದಕ್ಕೇ ಆಲ್ಮೋಸ್ಟ್ 1.5 hour ಬೇಕು. ಹಾಗಾಗಿ ಇವತ್ತೇ ನೋಡ್ಕೊಂಡು ಬರೋಣ, ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ. ನೋಡಿದ್ರಲ್ವಾ ಸ್ನೇಹಿತರೆ, ಈ ಥರ ಶಿಖರ ದರ್ಶನಕ್ಕಾಗಿ ಬಂದ್ವಿ. ನೀವು ಶ್ರೀಶೈಲಕ್ಕೆ ಬಂದರೆ ಮೊದಲು ಮುಖ್ಯವಾಗಿ ನೋಡಬೇಕಾಗಿರುವಂತಹ 2 ಪ್ಲೇಸ್ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ, ಭ್ರಮರಾಂಬಿಕಾ. ಅದು ಮೇನ್ ಟೆಂಪಲ್, ಅದನ್ನು ನೋಡೋಕ್ಕೆ ಬರ್ತೀರಾ. ಅದಲ್ದಿರ ಅಲ್ಲಿಗೆ ಹೋಗಿದ್ವಿ ಅನ್ನೋ ಉದ್ದೇಶಕ್ಕೋಸ್ಕರ ಸಾಕ್ಷಿ ಗಣಪತಿ ಅಂತ ಇರೋ ಸಾಕ್ಷಿ ಗಣಪತಿನ ನೋಡಬೇಕು. ಹಾಗೆಯೇ ಈ ಗೋಪುರಕ್ಕೆ, ಈ ಶಿಖರಕ್ಕೆ ಬಂದು ಈ ಗೋಪುರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆಮೇಲೆ ನಂದಿ ಕಾಣಿಸುತ್ತಲ್ಲ, ನಂದಿ ಕೊಂಬೆಯನ್ನು ಹಿಡ್ಕೊಂಡು ಬಗ್ಗು ನೋಡಿದ್ರೆ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಗೋಪುರ ಕಾಣಿಸುತ್ತಂತೆ. ಬಟ್ ಆದರೆ ಏನು ಅಂತ ಹೇಳಿದ್ರೆ, ಇವಾಗ ಹೇಳ್ತಾರೆ ಲಕ್ಷಕ್ಕೆ ಕೋಟಿಗೊಬ್ಬರು ಕಾಣಿಸುತ್ತೆ, ತುಂಬ ಜನ ಕಾಣಿಸಲ್ಲ ಅಂತ. ಬಟ್ ಬೈನಾಕುಲರ್ ಇಟ್ಟಿದ್ದಾರೆ ನೀಟಾಗಿ. ಪಾರ್ವತಿ ಪರಮೇಶ್ವರ, ಭ್ರಮರಾಂಬಿಕೆ, ಮಲ್ಲಿಕಾರ್ಜುನ ಸ್ವಾಮಿ 2 ದೇವಸ್ಥಾನದ ಗೋಪುರ ನೀಟಾಗಿ ಕಳಶ ಕಾಣಿಸ್ತು ಬೈನಾಕುಲರಲ್ಲಿ ನೋಡಿದ್ಮೇಲೆ. ಅಲ್ಲಿ ನೋಡಿ ಆದಮೇಲೆ ಈ ರೀತಿಯಾಗಿ ಈ 2 ಕೈಯಲ್ಲಿ ಹಿಡ್ಕೊಂಡು ಅದರ ಸಂಧಿಯಿಂದ ನಾವು ನೋಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅದನ್ನು ನೋಡಿದ್ರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಶಿಖರ ದರ್ಶನಕ್ಕೆ ಬರಬೇಕು. ತುಂಬಾ ಚೆನ್ನಾಗಿತ್ತು. ಹೆವಿ ಗಾಳಿ ಬೀಸ್ತಾ ಇತ್ತು. ತುಂಬ ಮೇಲೆ ಹತ್ಕೊಂಡು ಹೋಗಿದ್ವಿ ಅಲ್ವಾ, ಹೆವಿ ಗಾಳಿ ಬೀಸ್ತಾ ಇತ್ತು. ನಮ್ಮ ಅಮ್ಮನ್ನು ಕಷ್ಟಪಟ್ಟು ಹತ್ಸೇ ಬಿಟ್ವಿ. ಯಾವುದಕ್ಕೂ ಹತ್ತಿರಲಿಲ್ಲ ಅವರು. ಪಂಚದಾರಕ್ಕೆ ಹತ್ತಿರಲಿಲ್ಲ, ಪಾಲದಾರಕ್ಕೆ ಹತ್ತಿರಲಿಲ್ಲ. ಇವನ್ ಅಕ್ಕಮಹಾದೇವಿ ಗುಹೆ ಒಳಗಡೆ ಬಂದಿಲ್ಲ ಪಾಪ ಅವರು, ಗಂಟೆನಲ್ಲಿ ಬಂದಿಲ್ಲ. ಬಟ್ ಇಲ್ಲಿ ಮಾತ್ರ ಇದೊಂದು ಕಾದು ಹತ್ತಿ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ ಈ ದೇವಸ್ಥಾನ ಒಂದಕ್ಕೆ ನಾವು ಕಷ್ಟಪಟ್ಟು ನಿಧಾನಕ್ಕೆ ಹತ್ತಿಸ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ನೀವು ಹೆಂಗೆ ಹತ್ತಾ ಇದ್ದಾರೆ, ಹೆಂಗೆ ಹಿಡಿತಾ ಇದ್ದಾರೆ ಅಂತ. ಹಾಗೆ ಗೋಪುರ ದರ್ಶನ ಮುಗಿಸೋ ಅಷ್ಟರಲ್ಲೇ ಆಲ್ಮೋಸ್ಟ್ ನೈಟ್ ಆಯಿತು. ಇವಾಗ ಟೈಮು 7:20 ಆಗಿದೆ. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀವಿ ದೇವಸ್ಥಾನಗಳು. ಬಟ್ ಹಟಕೇಶ್ವರಕ್ಕೆ ಹೋಗಿಲ್ಲ. ನೋಡೋಣ, ಓಪನ್ ಏನಾದ್ರು ಇದ್ದರೆ ಹಾಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೊಟ್ಟೋಗ್ತೀವಿ. ಹಟಕೇಶ್ವರ, ಹೇಮಾರೆಡ್ಡಿ, ಮಲ್ಲಮ್ಮನಿಗೆ ಹೋಗೋಕ್ಕಾಗಿಲ್ಲ. ಇನ್ನೆಲ್ಲ ಹೋಗಿದ್ದೀವಿ. ನಾಳೆ ಅಕ್ಕಮಹಾದೇವಿ ಕೇವ್ಸ್ಗೆ ಹೋಗಿ ಸ್ಪರ್ಶಲಿಂಗಕ್ಕೆ ಹೋಗಿ ಡೈರೆಕ್ಟ್ ಮಹಾನಂದಿ ಹೊರಡಬೇಕು. ಹೇಮಾರೆಡ್ಡಿ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಅಕ್ಕಮಹಾದೇವಿ, ಹೇಮಾರೆಡ್ಡಿ, ಮಲ್ಲಮ್ಮ ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನದಲ್ಲೇ ಐಕ್ಯರಾದಂತಹ ವಚನಕಾರರು. ಅವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಹೇಮಾರೆಡ್ಡಿ ಮಲ್ಲಮ್ಮ ಮತ್ತು ಅಕ್ಕಮಹಾದೇವಿ 2 ಗರ್ಭಗುಡಿಲೂ ಕೂಡ ಅವರ ವಿಗ್ರಹಗಳಿದೆಯಂತೆ. ನಾವು ನಾಳೆ ಸ್ಪರ್ಶ ದರ್ಶನಕ್ಕೆ ಹೋಗ್ತೀವಿ, ಇನ್ನೂ ನೋಡಿಲ್ಲ. ಬಟ್ ಹೇಳೋದನ್ನು ನೋಡಿದ್ದೀನಿ. ಬಟ್ ಇವಾಗ ಅವ್ರ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೇಮಾರೆಡ್ಡಿ ಮಲ್ಲಮ್ಮಂದು. ಅವರು ಆನಂದ ಬಾಷ್ಪಕ್ಕೆ ಹಾಕಿರೋ ಕಣ್ಣೀರು 14ನೇ ಶತಮಾನದವರು. ಹೇಮಾರೆಡ್ಡಿ ಮಲ್ಲಮ್ಮ ಬಂದು 14ನೇ ಶತಮಾನದಿಂದ ಇನ್ನೂ ಹರಿತಾ ಇದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯನೇ. ಅದೇ ನೋಡೋಕೆ ಹೋಗ್ತಾ ಇದ್ದೀವಿ. ಇದೇನೋ 365 days ಅಂದರೆ ನೋಡೋಣ. 14ನೇ ಶತಮಾನದಿಂದ ಇನ್ನೂ ಆ ಕಣ್ಣೀರು ಬರ್ತಿರೋ ಪುಟಾಣಿ ನೀರು ಹರಿತಾ ಇರೋದು ಇನ್ನೂ ಹಾಗೆ ಕಾಣಿಸುತ್ತೆ. ಇದು ಹೇಮಾರೆಡ್ಡಿ ಮಲ್ಲಮ್ಮ ಅವರು ಅಡುಗೆ ಮಾಡ್ತಿದ್ದು. ಇದು ಆ ಪ್ಲೇಸ್ ಅಂತೆ. ಇದು ಬಂದು
ಏನಿಲ್ಲ ಕಣ, ಕಲ್ಲು ಜೋಡಿಸ್ತಾ ಇದ್ದಾರೆ ಅಷ್ಟೇ. ಆ ಕಡೆ ಇದೆ ಅಂತೆ, ಕಲ್ಲು ಜೋಡಿಸ್ತಾ ಇದ್ದಾರೆ. ಅಲ್ಲಿ ಹೋಗಿದ್ದೆ ಯಾರೋ ಸುಮ್ಮನೆ ಯಾವುದೋ ಪ್ಲೇಸ್ಗಳು ಇಲ್ಲಿ ಹಿಂಗಿತ್ತು ಅಂತ. ಇದರಲ್ಲಿ ಒಳಕಲ್ಲು. ಅಲ್ಲೊಂದು ಬಾವಿ ಐತೆ. ಕುಟ್ಟಾಣಿ ಬೀಸೋದಿಲ್ಲ. ನೀವು ಕನ್ನಡದವ್ರು ಹುಬ್ಳಿ ಧಾರವಾಡ ಮಂತ್ರಾಲಯದಿಂದ ಇಲ್ಲಿ ಒಂದು ಇದಿರುತ್ತಂತೆ, ಕುಟ್ಟಾಣಿ ಥರದ್ದು ಇರುತ್ತಂತೆ. ಮನ್ಸು ಮಾಡಿ ನಾವೇನು ಅನ್ಕೋತೀವಿ ನೆರವೇರುತ್ತಾ ಅಂದ್ಬಿಟ್ಟು ಹಿಡ್ಕೊಂಡು ನಿಲ್ಸ್ಬೇಕಂತೆ. ಅವ್ರು ಹೊಟ್ಟೋಗ್ಬಿಟ್ಟಿದಾರಂತೆ, ಬೆಳಗ್ಗೆ ಬಂದು ಇದು ಮಾಡ್ತಾರೆ, ಅವಾಗ ನೀವು ನಿಲ್ಲಿಸ್ಬೇಕು. ಇಲ್ಲ ಇಲ್ಲ ಅಷ್ಟೇ. ಅದನ್ನ ನಿಲ್ಸ್ಬೇಕಂತೆ. ಅದು ಆ ಕಡೆಗೆ ಈ ಕಡೆಗೆ ಹಿಂಗೆ ಗೊರಿಕೊಳ್ಳುತ್ತೆ. ನಾವು ನಮ್ಮ ಕೆಲಸ ನೆರವೇರುತ್ತೆ ಅಂತಂದ್ರೆ ಸ್ಟ್ರೈಟಾಗಿ ಹಂಗೆ ನಿಂತ್ಕೊಳ್ಳುತ್ತಂತೆ. ನೀರು ಸಿಗುತ್ತಲ್ಲ ಆ ಥರ. ಇನ್ನೊಂದು ಬೀಸೋಕಲ್ ಇದೆಯಂತೆ, ಅದನ್ನೇ ಎತ್ತಿಟ್ಬಿಟ್ಟಿದಾರಂತೆ ಒಳಗಡೆ. ಪ್ಲೀಸ್ ತಗೊಬನ್ನಿ. ಹಾಂ ಕೇಳಮ್ಮ ಪ್ಲೀಸ್. ಈಗ ನಮ್ಮ ರಾಘವೇಂದ್ರ ಅವ್ರು ನಿಲ್ಸ್ತಾರೆ. ಇವಾಗ ಓಕೆ ಬೇಕಾದ್ರೆ ನಮ್ಮ ರಾಯಚೂರವ್ರು ಕನ್ನಡದವ್ರು ಅವರಲ್ಲ, ಅದೇ ಖುಷಿ. ಹಾಂ ಹೌದಾ? ಇಡಪ್ಪ ಇಡಪ್ಪ ಇಡ. ಏಯ್ ಹಂಗೆಲ್ಲ ಮಾಡಬೇಡ. ನಿಮ್ಮ ರಾಯಚೂರು ಹೋಗ್ತೀವ್ರಿ ಇದು ರಾಘವೇಂದ್ರ ಮಠಕ್ಕೆ. ಹಾಂ ಎಲ್ರಿಗೂ ಆಗುತ್ತೆ ಬಿಡಿ. ಲೇಟಾಗಿ ಬಂದಿರೋರೆಲ್ಲ ಲೇಟೆಸ್ಟಾಗಿ ಗುಡ್ ನ್ಯೂಸ್. ಅವ್ರು ಕಲ್ಲೂ ಜೋಡ್ಸಾರ, ಅವ್ರು ಒಳ್ಳೇದಾಗಲಿ, ಅದೇನೋ ಬೇಡ್ಕೊಂಡು. ಈಗ ನಮ್ಮ ಮತ್ತೆ ಎತ್ತಿ. ಸೊ ಇದೇ ರೀತಿ ಹೇಮಾರೆಡ್ಡಿ ಮಲ್ಲಮ್ಮಂದು ಇವಾಗಲೇ ಪವಾಡಗಳು, ತುಂಬ ಪವಾಡಗಳನ್ನು ಮಾಡಿದಾರಂತೆ. ಎಲ್ಲ ನೋಡಿದ್ರೆ ನೀವು ಅವರು ಬಳಸ್ತಿದ್ದಂತಹ ವಸ್ತುಗಳು ಕೆಲವೊಂದನ್ನು ಇಲ್ಲಿ ಇಟ್ಟಿದ್ರು. ಅದನ್ನು ನೋಡಿಕೊಂಡು ನಾವು ಲೇಟ್ ನೈಟ್ ಆದರೂ ಪರವಾಗಿಲ್ಲ ಅದೊಂದಾದರೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿಕೊಂಡು ನಾವು ಜಸ್ಟ್ ರೂಮ್ಗೆ ಹೋದ್ವಿ. ಮತ್ತು ಮಾರ್ನಿಂಗ್ ಎದ್ದು ಸ್ಪರ್ಶ ದರ್ಶನ ಇತ್ತು. ಸೊ ಹೋಗಿ ರಾತ್ರಿ ರೂಮಲ್ಲಿ ಮಲಗಿ ನಾವು ಬೆಳಗ್ಗೆ ಎರ್ಲಿ ಮಾರ್ನಿಂಗ್ ಎದ್ದು ಸ್ಪರ್ಶ ದರ್ಶನ ನಮಗೆ 7:15 ಇತ್ತು. ಸೊ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ 7 ಗಂಟೆ ಒಳಗಡೆ ನಾವು ಆಲ್ಮೋಸ್ಟ್ ದೇವಸ್ಥಾನಕ್ಕೆ ತಲುಪ್ಕೊಂಡು ಬಂದು ನಿಂತ್ಕೊಂಡಿದ್ವಿ ಕ್ಯೂವಲ್ಲಿ. ಬಟ್ ಅದೇನೋ ಹೇಳ್ತಾರಲ್ಲ ಹಂಗೆ, ನಿನ್ನೆ ನಾವು ಮಾಡಿದ ದರ್ಶನದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ ಅಂತ ಬೇಗ ಸಿಕ್ತು. ಆಮೇಲೆ 3:15 ಆಗೋಯಿತು, ನಮ್ಮನ್ನು ಬಿಡಲಿಲ್ಲ. ನಾವು 4:15 ಹೋಗಿ 7:15 ಬಂದ್ವಿ. 3 ಅವರ್ ಆಗೋಯಿತು ಅಂತೆಲ್ಲ ಹೇಳಿದ್ದೆ ನಾನು ನಿಮಗೆ. ಇವತ್ತು ಕೂಡ ಏನೇ ಮಾಡಿದ್ರು ನೀವು ಟಿಕೆಟ್ ತೊಗೊಂಡಿರೋದ್ರಿಂದ 1 ಅವರಲ್ಲಿ ಮುಗಿದೋಗುತ್ತೆ ನಮಗೆ ಅಂತ ನಾವು ಭಾವಿಸ್ಕೊಂಡ್ವಿ. ಆದರೆ ಆಗಿದ್ದೇ ಬೇರೆ. ಏನು ಅವತ್ತು ಸ್ಪೆಷಲ್ ದರ್ಶನ ಅಂತ ಹೇಳಿ ಕುಂಭಾಭಿಷೇಕ ಮಾಡೋರೆಲ್ಲ ಅಲ್ಲಿ ಬಂದು ನಿಂತ್ಕೊಂಡ್ರು. ನೋಡಿದ್ರೆ ನಮ್ಮನ್ನ ಫುಲ್ಲು ಲಾಕ್ ಮಾಡಿಬಿಟ್ರು. ಹೆಚ್ಚು ಕಡಿಮೆ 3 ಅವರ್ ಆಗೋಯ್ತು. ಇಲ್ಲ ಎಲ್ಲ ನಮ್ಮ ಸ್ಲಿಪ್ಪರ್ಸ್ ಬಿಡೋದು ಮತ್ತು ಲಾಕರ್ಸಲ್ಲಿ ಏನು ಇಡಬೇಕು. ಹಾಗೆಯೇ ನಮ್ಮದೇನು ಮೊಬೈಲ್ ಐಟಮ್ಸ್ ಏನೂ ತೊಗೊಂಡು ಹೋಗೋಗಿಲ್ಲ. ಧರ್ಮದರ್ಶನ ಕ್ಯೂ ನೋಡಿ ಹೆಂಗಿದೆ ಆಲ್ರೆಡಿ. ಈ ಥರ ಆಧಾರ್ ಕಾರ್ಡ್ ತೊಗೊಂಡು ಹೋಗಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ಡು. ಸೀನಿಯರ್ ಸಿಟಿಸನ್ನ ಸ್ವಲ್ಪ ಬೇಗ ಬಿಡ್ತಾರೆ. ಮತ್ತು 150 ರೂಪಾಯಿ ಟಿಕೆಟ್ ಇದೆ, 300 ರೂಪಾಯಿ ಟಿಕೆಟ್ ಇದೆ, 500 ರೂಪಾಯಿ ಟಿಕೆಟ್ ಇದೆ. ನಾವು ಸ್ಪರ್ಶ ದರ್ಶನಮ್ಗೆ 600 ರೂಪೀಸ್ ಪೇ ಮಾಡಿ ಹೋಗ್ತಾಯಿದ್ದೀವಿ. ಈ ಥರ ಆಧಾರ್ ಕಾರ್ಡು ಮತ್ತು ಟಿಕೆಟ್ನ ಪ್ರಿಂಟೌಟ್ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ತೊಗೊಂಡೋಗ್ಬೇಕು. ಯಾಕೆಂದರೆ ಮೊಬೈಲೆಲ್ಲ ಇಲ್ಲೇ ಲಾಕರಲ್ಲಿ ಇಡ್ತೀವಿ. ಸೇಮ್ ಡೆಲ್ಲಿನಲ್ಲಿ ಅಕ್ಷರಧಾಮನ್ಗೆ ನಿಮಗೆ ವ್ಯೂಸ್ ಕೊಡೋಕ್ಕಾಗಲಿಲ್ಲ, ಅದೇ ರೀತಿ ಶ್ರೀಶೈಲಂನ ಕೂಡ ಕೊಡೋದಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಲಾಕರಲ್ಲಿ ಡೆಪಾಸಿಟ್ ಮಾಡಿ ಮೊಬೈಲ್ನ ಹೋಗಬೇಕು ನಾವು.
ಅರ್ಧ ಗಂಟೆಗೆ ದರ್ಶನ ಆಗುತ್ತೆ ಅಂದರು. ಎಕ್ಸಾಕ್ಟಾಗಿ ನಾವು 6:30 ಹಂಗೆ ಬಿಟ್ಟಿದ್ವಿ ನೋಡಿ. ಇವಾಗ ಟೈಮು 9:30, 6:30, 7:30, 8:30, 9:30, 3 ಅವರ್ ಆಯಿತು ನಾವು ಒಳಗಡೆ ಹೋಗಿ. ಇವಾಗ ಹೊರಗಡೆ ಬಂದಿದ್ದೀವಿ. ಸ್ಪರ್ಶ ದರ್ಶನಕ್ಕೂ ಕೂಡ ಇವತ್ತೇನೋ ಕಳಸ ತೊಗೊಂಡು ಹೋಗ್ತಾ ಇರೋರೆಲ್ಲ ಬಿಟ್ಬಿಡ್ತಾಯಿದ್ರು. ನಾವು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ವಿ, ಲಾಕ್ ಮಾಡಿಬಿಟ್ಟಿದ್ರು. ಸೊ ನಮ್ಮಪ್ಪ, ಅಮ್ಮ, ನಾನು, ಹಸ್ಬೆಂಡ್ ಎಲ್ಲರದು ದರ್ಶನ ಆಯಿತು. ಇಷ್ಟೊತ್ತಿಗೆ ಆಗಲೇ 8:30ಗೆ ನಾವು ಅಕ್ಕಮಹಾದೇವಿ ಕೇವ್ಸ್ಗೆ ಹೋಗಬೇಕಿತ್ತು. ಬಟ್ 9:30ಗೆ ಹೋಗಬೇಕಿತ್ತು, ಅದು ರೀಚ್ ಆಗೋಕ್ಕಾಗಿಲ್ಲ. 10:30ಗೆ ಒಂದು ಬೋಟ್ ಹೋಗುತ್ತೆ, ಅಷ್ಟರೊಳಗಡೆ ಹೋಗಿ ನಾವು ರೀಚ್ ಆಗಬೇಕು ಗೈಸ್. ಏನಂತಾರೋ ಏನೋ ಗೊತ್ತಿಲ್ಲ, ಅಷ್ಟರೊಳಗಡೆ ಹೋಗಿ ರೀಚ್ ಆಗಬೇಕು. ಹೆಸರೆಲ್ಲ ಬರ್ಸಿ ರಿಜಿಸ್ಟರ್ ಮಾಡಿಸಿದ್ದಾರೆ 6 ಗಂಟೆಗೆ. ಪಾಪ ಹಸ್ಬೆಂಡ್ ಹೋಗಿ 5:45ಗೆ ಅಲ್ಲೂ ಫುಲ್ ಕ್ಯೂ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಬಂದಿದ್ದಾರೆ. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾವು ಆರಾಮಾಗಿ ದರ್ಶನಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ನಾವು ಸೋಮವಾರ ಸ್ಪರ್ಶ ದರ್ಶನಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾನುವಾರನೇ ಅಲ್ಲೋಗಿ ಎಲ್ಲ ನೋಡಿಕೊಂಡು ನಾವು ಏನೇನೆಲ್ಲ ಫೇಸ್ ಮಾಡಿದ್ದೀವಿ ಅಂತ ನಾನು ನಿಮಗೆ ಖಂಡಿತ ಹೇಳ್ತೀನಿ. ಯಾಕಂದರೆ 4 ಹೇಳಿದ್ದೆ ನಾನು ನಿಮಗೆ. 3:30 ಸಾಕ್ಷಿ ಗಣಪತಿ ನೋಡಿಕೊಂಡು, ಹಾಗೆಯೇ ಬೇರೆ ಇನ್ನೂ ಒಂದು ದೇವಸ್ಥಾನ ನೋಡಿಕೊಂಡು, ನಾವು ಪಾಲದಾರ ಪಂಚದಾರ ನೋಡಿಕೊಂಡು ಆಮೇಲೆ ರೂಮ್ಗೆ ಹೋದ್ವಿ. ರೂಮಲ್ಲಿ ಊಟ ಮಾಡ್ಕೊಂಡು ಆದ ತಕ್ಷಣ ಇದ್ದಕ್ಕಿದ್ದಂಗೆ ಶ್ರೀಶೈಲ ದರ್ಶನ ಮಾಡಿಬಿಡೋಣ ನಡೀರಿ ಅಂತ ಹೇಳಿದ್ರು. ಆಧಾರ್ ಕಾರ್ಡು ಇದು ಏನು ತಗೊಳ್ದಿರ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೊರಟೋದ್ವಿ. ಅಲ್ಲಿ ದೇವರ ದರ್ಶನ ಮಾಡಬೇಕಾದ್ರೆ ಮೊದಲನೇದಾಗಿ ಕೇಳೋ ಅಂಥದ್ದೇ ಆಧಾರ್ ಕಾರ್ಡು. ನಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗಿರೋರು ಲಿಸ್ಟಲ್ಲಿ ನಿಲ್ಲಿಸ್ಬಿಟ್ರೆ ನಮಗೇನು ಶೀಘ್ರ ದರ್ಶನ ಅಂತ ಇದೆ ಅದನ್ನು ಅವ್ರಿಗೆ ಫ್ರೀಯಾಗಿ ವಯಸ್ಸಾಗಿರೋರಿಗೆ ಅದರಲ್ಲಿ ಬಿಟ್ಕೊಡ್ತಾರೆ. ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕಷ್ಟೇ. 3:30ಗೆ ಇನ್ನು 10 ನಿಮಿಷ ಇದೆ, ಅದನ್ನು ಬೇರೆ ನೋಡ್ತಾ ಇದ್ದೀವಿ. ಫುಲ್ಲು ಟೆನ್ಷನ್ ಆಗೋಯಿತು. ಆಮೇಲೆ ನಂತ ಹೇಳಿ ನಾನು ಅಲ್ಲಿ ನಿಂತ್ಕೊಂಡೆ. ಹೋಗಲಿ ಮೊಬೈಲಲ್ಲಾದರೂ ತೋರಿಸೋಣ ಅಂತ ಹೇಳಿದ್ರೆ ಮೊಬೈಲ್ ಒಳಗಡೆ ಅಲೋ ಇಲ್ಲ ಅಂತ ಮೊಬೈಲ್ನ ಕೂಡ ಲಾಕರಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಆ ಥರ ಪ್ರಾಬ್ಲಮ್ ಆಗೋಯಿತು. ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್ ಹೋಗಿ ಲಾಕರಲ್ಲಿ ಮೊಬೈಲ್ ತೊಗೊಂಬರೋಕೆ ಹೋದರು. ನಾನು ಅವರು ನೋಡ್ಕೊಂಡು ಬಂದೆ. ಅವರು ನೋಡ್ಕೊಂಡು ಸುತ್ತಾ ಇದ್ದೀನಿ. ಅವ್ರು ಮತ್ತೆ ಅದೇ ಪ್ಲೇಸಿಗೆ ಬಂದು ನಮ್ಮ ಅಪ್ಪ ಅಮ್ಮನ್ನ ಹೇಗೋ ಮಾಡಿ ಅವ್ರನ್ನ ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ನೋಡ್ತೀವಿ ನಮ್ಮದು ಆಧಾರ್ ಕಾರ್ಡ್ ಕೂಡ ಇಲ್ಲ. ನಮ್ಮ ಮೊಬೈಲ್ನ ಆಮೇಲೆ ಬಿಡಿಸ್ಕೊಂಡು ಅಲ್ಲೇ ಇದ್ದ ಪಕ್ಕದಲ್ಲಿರುವಂತಹ ಒಂದು ಕಡೆ ಹೋಗ್ಬಿಟ್ಟು ನಾವು ಅಲ್ಲಿ ಜಸ್ಟ್ ಜೆರಾಕ್ಸ್ ತೊಗೊಳಕ್ಕೆ, ಪ್ರಿಂಟೌಟ್ ತೊಗೊಳಕ್ಕೆ ಅಂತಲೇ ಫುಲ್ಲು ಚಾರ್ಜರ್ ವೈರ್ಗಳು ಇಟ್ಕೊಂಡು ಅಲ್ಲೇ ಕೂತಿರ್ತಾರೆ. 10 ರೂಪಾಯಿ 20 ರೂಪಾಯಿಗೆಲ್ಲ ತೊಗೊಳ್ತಾ ಇರ್ತಾರೆ. ಈ ಥರ ಮರ್ತು ಬಂದಿರ್ತಾರೆ ಅಂತ ಅದೊಂದು ಫೆಸಿಲಿಟಿ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಇಮಿಡಿಯೇಟಾಗಿ ಎಲ್ಲ ತೊಗೊಂಡು ಆಮೇಲೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋ ತನಕ ಆಲ್ರೆಡಿ 3:30 ಆಗೋಯಿತು. 3:30ಗೆ ದರ್ಶನ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ 4:30ಗೆ ಓಪನ್ ಆಗೋದು ಅಂತ ಹೇಳಿದ್ರು. 4:30ಗೆ ನಾವು ಓಪನ್ ಆಗೋಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಕೂತ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ದರ್ಶನ ಮುಗಿಸ್ಕೊಂಡು ಬಂದೇ ಬಿಟ್ಟರು. ಎಷ್ಟು ಬೇಗ ಬಂದರು ಅಂದರೆ ಆಶ್ಚರ್ಯ ಆಗೋಯ್ತು ನಿಜವಾಗ್ಲೂ. ಅವರು ಒಂದು 1/4 ಗಂಟೆಗೆಲ್ಲ ದರ್ಶನ ಮಾಡ್ಕೊಂಡು ಬಂದೇ ಬಿಟ್ಟರು. ಇನ್ನೇನು ಮಾಡೋದು, ನೀವು ಕೂತ್ಕೊಂಡಿರಿ, ನಾವು ನೋಡ್ದಂಗೆ ಆಗುತ್ತೆ, ಇನ್ನೇನು ಮಾಡೋದು ಅಂತ ಹೇಳಿ ಅವ್ರನ್ನ ಕೂರಿಸ್ಬಿಟ್ಟು ನಾವು 4:30ಗೆ ಹೋಗಿದ್ದಕ್ಕೆ ನಾವು ಹೋಗೋ ಅಷ್ಟರಲ್ಲಿ ತುಂಬ ರಶ್ ಆಯಿತು. ನಾವು ಹೊರಗಡೆ ಬಂದಿದ್ದು ಆಲ್ಮೋಸ್ಟ್ 6:30 ಆಯಿತು. ಸೊ ಆ್ಯಸ್ ಯೂಶ್ವಲ್ 6:30ಗೆ ನಾವು ದರ್ಶನ ಮಾಡ್ಕೊಂಡು ಆದಮೇಲೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಇನ್ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಆ್ಯಸ್ ಯೂಶ್ವಲ್ ನೆನ್ನೆ ಲಾಸ್ಟ್ ಇವಾಗ ಫಸ್ಟ್ ಏನು ವ್ಲಾಗ್ ನೋಡಿದ್ರಿ ಆ ಥರ ಗೋಪುರಂ ನೋಡ್ಕೊಂಡು ಬಂದ್ವಿ. ಗೋಪುರ ಆದಮೇಲೆ ಮತ್ತೆ ಏನು ಹೇಮಾರೆಡ್ಡಿ ಮಲ್ಲಮ್ಮ ನೋಡಿದ್ವಿ. ಅದು ನೋಡಿಕೊಂಡು ನಾವು ನೆಕ್ಸ್ಟ್ ಮಲ್ಕೊಳಕ್ಕೆ ಹೋದ್ವಿ. ರೂಮ್ಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಅಕ್ಕಮಹಾದೇವಿ ಕೇಸಲ್ಲಿ ಇವಾಗ ನಾವು ಕೇಬಲ್ ಕಾರಲ್ಲಿ ಬಂದಿದ್ದು ನೋಡಿರ್ಬೋದು. ಇದೇ ಥರ ನೀವು ನೆನ್ನೆ ವ್ಲಾಗಲ್ಲಿ ಕೂಡ ನೋಡಿರ್ತೀರಾ. ಏನಕ್ಕೆ ಅಂತ ಹೇಳಿದ್ರೆ ಕೇಬಲ್ ಕಾರ್ನಲ್ಲಿ ಅಕ್ಕಮಹಾದೇವಿ ಕೇವ್ಸ್ಗೆ ಹೋಗೋಕ್ಕೆ ಬರಬೇಕು ಅನ್ನೋದು ನಮ್ಗೆ ಐಡಿಯಾ ಇಲ್ಲ. ನಾವು ಅಂದರೆ ಅದಕ್ಕೆ ಹೋಗೋಣ ಅಂತಲೇ ಬಂದಿದ್ದು. ಬಟ್ ಏನು ಅಂದರೆ ಇದು ತೊಗೋಬೇಕು ಅಂತ ಗೊತ್ತಿಲ್ಲ ನಮಗೆ. ರಿಜಿಸ್ಟರ್ ಮಾಡಬೇಕು, ಮುಂಚೆನೇ ಟಿಕೆಟ್ ತೊಗೊಂಡಿರಬೇಕು ಅಂತ ನೋಡಿ. ಇಲ್ಲಂತೂ ಟಿಕೆಟ್ ಇಲ್ಲ. ಒಂದು ದಿನಕ್ಕೆ 100 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಅಕ್ಕಮಹಾದೇವಿಗೆ ಗುಹೆಗೆ ಹೋಗೋದಕ್ಕೆ. ಸೊ ಇಲ್ಲಂತೂ ಟಿಕೆಟ್ ಮುಗಿದೋಗ್ಬಿಟ್ಟಿದೆ. ಅಲ್ಲೇನಾದರೂ ವೇಟಿಂಗ್ ಲಿಸ್ಟಲ್ಲಿ ಯಾರಾದರೂ ಬರದೇ ಇದ್ದರೆ ಅದೇ ಟಿಕೆಟ್ಗೆ ನಿಮ್ಮನ್ನು ಕಳಿಸ್ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ನಾವು ಕೇಬಲ್ ಕಾರ್ಗೆ ಒಬ್ಬೊಬ್ಬರಿಗೆ 80 ರೂಪಾಯಿನ ಕೊಟ್ಟು 80 ರೂಪೀಸ್ನ ನಾವು ಕೆಳಗಡೆ ಬಂದಿದ್ವಿ. ಅದಕ್ಕೆ ನೀವು ಅದನ್ನು ಲಾಸ್ಟ್ ವ್ಲಾಗಲ್ಲಿ ಕೂಡ ನೋಡಿರ್ತೀರಾ. ಅದಾದಮೇಲೆ ನಾವು ಪಾತಾಳ ಗಂಗೆ ನೋಡಿಕೊಂಡು ಜಸ್ಟ್ ಕೈ ಮುಗಿದುಕೊಂಡು ಮತ್ತೆ ರಿಟರ್ನ್ ಬಂದುಬಿಟ್ವಿ. ಯಾಕೆಂದರೆ ಅಕ್ಕಮಹಾದೇವಿ ಕೇವ್ಸ್ಗೆ ನಮಗೆ ಸಿಗಲಿಲ್ಲ. ಅವ್ರು ಹೇಳಿದ್ರು ನಾಳೆ ಬೆಳಗ್ಗೆ ಬನ್ನಿ ಅಂತ. ಸೊ ಆ್ಯಸ್ ಯೂಶ್ವಲ್ ಭಾನುವಾರ ಬೇರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದಾಗೆ ಸಾಕ್ಷಿ ಗಣಪತಿ ನೋಡಿದ್ವಿ, ಪಾಲದಾರ ಪಂಚದಾರ ನೋಡಿದ್ವಿ. ಅದೆಲ್ಲ ನೋಡೋ ಅಷ್ಟರಲ್ಲೇ ಟೈಮ್ ಆಯಿತು. ದರ್ಶನ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ವಿ. ಸೊ ಇವತ್ತು ಬೆಳಗ್ಗೆ 6 ಗಂಟೆಗೇನೆ ಎದ್ದು ಏನು ದೇವಸ್ಥಾನದ ಟಿಕೆಟ್ ಕೊಡ್ತಾರಲ್ವ ಅದೇ ಪ್ಲೇಸ್ನಲ್ಲಿ ರಿಜಿಸ್ಟ್ರೇಷನ್ ಕಡೆ ನಿಮಗೆ ಅಕ್ಕಮಹಾದೇವಿ ಗುಹೆಗೆ ಹೋಗೋದಕ್ಕೆ ಎಲ್ಲಿ ರಿಜಿಸ್ಟರ್ ಮಾಡೋದು ಅಂತ ಹೇಳಿದ್ರೆ ಯಾರು ಬೇಕಾದರೂ ತೋರಿಸ್ತಾರೆ. ಆ ಪ್ಲೇಸ್ಗೆ ಹೋಗಿ 6 ಗಂಟೆಗೆ ಹೋಗಿ ನೀವು ಎಷ್ಟು ಜನ ಹೋಗ್ತೀರಾ, ನಿಮ್ಮ ಫೋನ್ ನಂಬರ್ ಏನು ಅಂತ ಜಸ್ಟ್ ಬರೆಸಿ ಬರಬೇಕು. ಅದನ್ನು ಬರೆಸಿ ನಿಮ್ದು ಏನು ಕೆಲಸ ಇದೆ ನೀವು ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿಕೊಂಡು 8:30ಗೆ ಒಂದು ಬೋಟ್ ಹೋಗುತ್ತೆ, 9:30ಗೆ ಒಂದು ಬೋಟ್ ಹೋಗುತ್ತೆ, 10:30ಗೆ ಒಂದು ಬೋಟ್ ಹೋಗುತ್ತೆ ಅಷ್ಟೇ. 10:30 ಅಂತ ಹೇಳೋದು ಆಲ್ಮೋಸ್ಟ್ 11 ಗಂಟೆ ಆಗುತ್ತೆ. ಅಲ್ಲಿ ಎಲ್ಲರದ್ದು ರಿಜಿಸ್ಟ್ರೇಷನ್ದು ಅಟೆಂಡೆನ್ಸು ಎಲ್ಲ ತೊಗೊಂಡು ಈ ಥರ ಲೈಫ್ ಜಾಕೆಟ್ ಕೊಟ್ಕೊಂಡು ಬಿಡೋ ಅಷ್ಟರಲ್ಲಿ
11 ಗಂಟೆ ಆಗುತ್ತೆ. ನಮಗೂ ಸದ್ಯ ಒಳ್ಳೆಯದೇ ಆಯಿತು ಹೇಳ್ಬೇಕು ಅಂತ ಹೇಳಿದ್ರೆ. ಸ್ಪರ್ಶ ದರ್ಶನ ಟಿಕೆಟ್ ಸಿಕ್ಕಿದ್ದು 6:30ಗೆ. ಬಟ್ ನಮಗೆ ಅವತ್ತು ಏನೋ ಕುಂಭಾಭಿಷೇಕ ಅಂತ ಹೇಳಿ ಕುಂಭಗಳು ಇಟ್ಕೊಂಡು ತಲೆ ಮೇಲೆ ಬಿಂದಿಗೆ ಬರುತ್ತಲ್ಲ ಅದನ್ನ ಇಟ್ಕೊಂಡು ಅದೆಲ್ಲ ಪೂಜೆಗಳು ನಡೀತಾ ಇತ್ತು. ಅವ್ರಿಗೇ ಫಸ್ಟ್ ಬಿಡ್ತಾಯಿದ್ರು, ಮಧ್ಯೆ ಲಾಕ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಆಗಿದ್ದರಿಂದ ನಮಗೂ ಕೂಡ ಟೈಮ್ ಆಗೋಯಿತು. 6:30ಗೆ ದರ್ಶನಕ್ಕೆ ನಾವು ಹೋಗಿ ನಿಂತ್ಕೊಂಡವರು 7 ಗಂಟೆ ದರ್ಶನಕ್ಕೆ. ಹೆಚ್ಚು ಕಡಿಮೆ ನಾವು 9:30ಗೆ ನಾನು ಹೇಳಿದ್ದೀನಿ ಟೈಮಿಂಗ್ಸ್ನ ನೋಡಿ, ಆ ಟೈಮ್ಗೆ ಹೊರಗಡೆ ಬರೋಂಗಾಯಿತು. ಸದ್ಯ ಮೊದಲೇ ಹೋಗಿ ನಾವು ಹೆಸರು ಬರ್ಸೋದಕ್ಕೋಸ್ಕರ ಇಮಿಡಿಯೇಟಾಗಿ ಬೇಗ ಫಾಸ್ಟಾಗಿ ಕಾರಲ್ಲಿ ಈ ಕೇಬಲ್ ಕಾರ್ ಇರೋ ಪ್ಲೇಸ್ಗೆ ಬಂದ್ವಿ. ಈ ಕೇಬಲ್ ಕಾರಲ್ಲಿ ಹತ್ಕೊಂಡು ಅಕ್ಕಮಹಾದೇವಿ ಕೇವ್ಸ್ಗೆ ಒಂದು ಸ್ವಲ್ಪ ಕೆಳಗಡೆ ಇಳ್ಕೊಂಡು ಬರಬೇಕು. ಅಲ್ಲಿಗೆ ಇಳ್ಕೊಂಡು ಬಂದರೆ ಬೋಟ್ ನಿಂತಿತ್ತು. ಸೊ ಬೋಟಲ್ಲಿ ಹತ್ಕೊಂಡು ಇವಾಗ ನಾವು ಜಾಕೆಟ್ ಹಾಕ್ಕೊಂಡು ಲೈಫ್ ಜಾಕೆಟ್ನ ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಹೊತ್ತು ಲೈಫ್ ಜಾಕೆಟ್ ಹಾಕೊಂಡ್ವಿ. ಆಮೇಲೆ ಹಾಗೇ ಒಂದಷ್ಟು ಫೋಟೋ ವೀಡಿಯೋಸ್ ತಗೊಳ್ಳೋಣ ಅಂತ ಹೇಳಿ ಹಂಗೇ ಕೂತ್ಕೊಂಡ್ವಿ. ಹೆಚ್ಚು ಕಡಿಮೆ ನಿಮಗೆ 1.25 ಗಂಟೆ ಜರ್ನಿ ಆಗುತ್ತೆ ಅಕ್ಕಮಹಾದೇವಿ ಕೇವ್ಸ್ಗೆ ಹೋಗೋದಕ್ಕೆ. 25 ವರ್ಷಗಳ ಹಿಂದೆ ನಮ್ಮಪ್ಪ ಈ ದೇವಸ್ಥಾನಕ್ಕೆ ಬಂದಾಗ ಈಗ ಹರಿತಾ ಇದೆಯಲ್ಲ, ಡ್ಯಾಮ್ ಮಾಡಿರಲಿಲ್ಲ. ಏನು ಶ್ರೀಶೈಲ ಡ್ಯಾಮ್ ಇರುತ್ತೆ ಆ ಡ್ಯಾಮ್ ಮಾಡಿರಲಿಲ್ಲ. ಹಾಗಾಗಿ ನೀರೆಲ್ಲ ಇರಲಿಲ್ಲ. ಅಲ್ಲಲ್ಲಿ ಸ್ವಲ್ಪ ನೀರಿತ್ತಂತೆ, ನಡ್ಕೊಂಡೇ ಹಾದಿ ಬದಿಯಲ್ಲಿ ಹೋಗ್ಬೋದಿತ್ತಂತೆ. ಅಲ್ಲೆಲ್ಲ ಇವಾಗ ಸಹಸ್ರಲಿಂಗದಲ್ಲಿ ಒಳಗಡೆನೇ ಎಲ್ಲ ನದಿ ಹರಿತಾ ಇರಬೇಕಾದ್ರೆ ಅಲ್ಲೆಲ್ಲ ಲಿಂಗಗಳಿತ್ತಲ್ಲ, ಆ ಥರ ಇತ್ತಂತೆ. ನಮ್ಮಪ್ಪ ಹೇಳ್ತಾಯಿದ್ರು. ನಾನು ಇವ್ರು ಎಲ್ಲೋ ನೋಡ್ರನ್ನ ಏನೋ ಹೇಳ್ತಾ ಇರ್ಬೋದು ಅಂತ ಆಮೇಲೆ ಗೈಡ್ನ ಕೂಡ ಕೇಳಿದಾಗ ಅವರು ಕೂಡ ಹೇಳಿದ್ರು, ಹೌದು ಈ ಡ್ಯಾಮ್ ಆಗೋದಕ್ಕಿಂತ ಮುಂಚೆ ನಡ್ಕೊಂಡೇ ಬರ್ತಾಯಿದ್ರು ಈ ದಾರಿನಲ್ಲಿ. ಆವಾಗ ಇಲ್ಲೆಲ್ಲ ಸಾಕಷ್ಟು ಕೋಟ್ಯಾಂತರ ಲಿಂಗಗಳಿದ್ದು, ಇವಾಗ ಡ್ಯಾಮ್ ಮಾಡಿದ್ಮೇಲೆ ಈ ನೀರಿನಲ್ಲಿ ಆ ಲಿಂಗಗಳು ಬಸವಗಳು ಎಲ್ಲ ಮುಳುಗೋಗಿದೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಸೊ 1.25 ಗಂಟೆ ಜರ್ನಿ ಮಾಡಿಕೊಂಡು ನಾವು ಬಂದ್ವಿ. ಆ ಜರ್ನಿ ಮಾಡೋ ಪ್ಲೇಸಲ್ಲಿ ಮಧ್ಯ ನಿಲ್ಲಿಸಿ ಅವರು ಅಲ್ಲಿ ತೋರಿಸ್ತಾ ಇದ್ರು ನಮಗೆ. ಒಂದಷ್ಟು ಸ್ಟೆಪ್ಗಳು ಕಾಣಿಸ್ತಾ ಇತ್ತು ಆ ಗುಹೆಯಲ್ಲಿ. ಆ ಸ್ಟೆಪ್ಗಳು ತೋರಿಸ್ಬೇಕಾದ್ರೆ ಆ ಸ್ಟೆಪ್ಗಳಿದೆಯಲ್ಲ ಅದು ಕದಳಿವನ ಅಂತ. ಅಲ್ಲೇ ಅಕ್ಕಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ನೋಡಿದ್ದು, ಅಲ್ಲೇ ಅವರು ಐಕ್ಯ ಆದಂತಹ ಸ್ಥಳ. ಹಾಗೆಯೇ ಇಲ್ಲೂ ಅವರು ತಪಸ್ ಮಾಡಿದಂತಹ ಸ್ಥಳ. ಆ ಮೆಟ್ಟಲುಗಳನ್ನ ಹತ್ಕೊಂಡು ಹೋದರೆ ನಿಮಗೆ ಶ್ರೀಶೈಲಕ್ಕೆ ಹೋಗುತ್ತೆ, ಇನ್ನೊಂದು ಮಹಾನಂದಿಗೆ ಹೋಗುತ್ತೆ, ಇನ್ನೊಂದು ಪ್ಲೇಸಿಗೆ ಹೋಗುತ್ತೆ ಅಂತ ಹೇಳಿ ನೀಟಾಗಿ ಅವರು ತೆಲುಗುನಲ್ಲಿ ಕಂಪ್ಲೀಟಾಗಿ ಅವರು ಗೈಡ್ ಮಾಡಿದ್ರು. ನಮಗೆ ತೆಲುಗು ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ಹಾಗೆ ಮಧ್ಯೆ ಇಂಗ್ಲೀಷಲ್ಲಿ ಕೇಳಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ, ಟ್ರಾನ್ಸ್ಲೇಟ್ ಎಲ್ಲ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ನೀಟಾಗಿ ಗೈಡ್ ಮಾಡಿಕೊಂಡು 1.25 ಗಂಟೆ ಕರ್ಕೊಂಡು ಹೋಗ್ತಾರೆ. 1.25 ಗಂಟೆ ಹೋದ್ಮೇಲೂ ನಾವು ಹೆಚ್ಚು ಕಡಿಮೆ ಒಂದು 1/2-3 ಕಿಲೋಮೀಟ್ರು ಅಲ್ಲಿ ನಡಿಬೇಕು. ನಡ್ಕೊಂಡು ಹೋದ್ಮೇಲೆ ಅಲ್ಲಿ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುವಂತಹ ಒಂದು ಗುಹೆ ಕಾಣುತ್ತೆ, ಆರ್ಚ್ ಥರ. ಅದರ ಒಳಗಡೆ ಎಂಟ್ರಿ ಹೋದರೆ ಆಮೇಲೆ ಅಕ್ಕಮಹಾದೇವಿ ತಾಯಿ ಅಲ್ಲಿ ತಪಸ್ಸು ಮಾಡುವಂತಹ ಪ್ಲೇಸ್ ಇದೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆಲ್ಲ ಇನ್ಫಾರ್ಮೇಷನನ್ನು ನೀಟಾಗಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಪದೇ 10 ಸಾರಿ ನಾವು ಎಷ್ಟು ಗಂಟೆಗೆ ಹೋದ್ವಿ, ಎಷ್ಟು ಗಂಟೆಗೆ ಬಂದ್ವಿ, ಯಾವತ್ತೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನೈಟ್ ಸ್ಟೇಗೆ ಹೋಗಿ ರೀಚ್ ಆಗೋ ಥರ ಹೋಗಿ ಶ್ರೀಶೈಲಕ್ಕೆ ನೀವು ಉಳ್ಕೊಂಡು ಬೆಳಗ್ಗೆ ಎದ್ದು ಇಮಿಡಿಯೇಟಾಗಿ ಅಕ್ಕಮಹಾದೇವಿ ಕೇವಿಗೆ ಬುಕ್ ಮಾಡಿ ಅನಂತರ ಸ್ಪರ್ಶ ದರ್ಶನನೋ ನಾರ್ಮಲ್ ದರ್ಶನನೋ ಶೀಘ್ರ ದರ್ಶನನೋ ಮಾಡಿ ಮುಗಿಸ್ಕೊಂಡು ಅಕ್ಕಮಹಾದೇವಿ ಕೇವ್ಸ್ನ ಮುಗಿಸ್ಕೊಂಡ್ರೆ ಉಳಿದಿರೋ ಸಮಯದಲ್ಲಿ ಉಳಿದಿರೋ ಎಲ್ಲ ದೇವಸ್ಥಾನಗಳನ್ನು ನೀವು ಆರಾಮಾಗಿ ಕವರ್ ಮಾಡಿಕೊಂಡು ಅಲ್ಲಿಂದ ನೀವು ಹೊರಟು ಬಿಡ್ಬೋದು. ಇಲ್ಲ ಅಂದರೆ ಇನ್ನೊಂದು ಇಷ್ಟಕಾಮೇಶ್ವರಿ ಟೆಂಪಲ್ ಅಂತ ಇದೆ, ಅಲ್ಲಿಗೆ ನೀವು ಜೀಪ್ನಲ್ಲಿ ಹೋಗಬೇಕು. ಜೀಪಲ್ಲಿ ಫುಲ್ಲು ಅಲ್ಗಾಡ್ಕೊಂಡು ರೋಡೆಲ್ಲ ಸರಿ ಇಲ್ವಂತೆ, ಅಲ್ಲಿಗೆ ಹೋಗಬೇಕು. ಹಣೆ ಮುಟ್ಟಿದ್ರೆ ಮೆತ್ತಗೆ ನಮ್ಮ ಮನುಷ್ಯರ ಹಣೆ ಮುಟ್ಟಿದಂಗೆ ಆಗುತ್ತಂತೆ. ಪಟ್ಟಿದ್ದೆಲ್ಲ ನಾವೇನು ಅನ್ಕೋತೀವಿ ಅದು ನೆರವೇರುತ್ತಂತೆ. ಇಷ್ಟಕಾಮೇಶ್ವರಿ ಅಂತ ಅದಕ್ಕೆ ಹೇಳೋದು. ಅದೊಂದು ಪ್ಲೇಸ್ ನಮಗೆ ಮಿಸ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಆ್ಯಸ್ ಯೂಶ್ವಲ್ ಅಕ್ಕಮಹಾದೇವಿ ಕೇವ್ಸ್ ಥರನೇ ಮೊದಲೇ ಹೋಗಿ ಟಿಕೆಟ್ ತೊಗೋಬೇಕಾಗಿತ್ತು. ಗೋಪುರದ ಹತ್ರ ಕೊಡ್ತಾರೆ ಟಿಕೆಟ್ನ ಅಂತ ಕೂಡ ಹೇಳಿದ್ರು. ನಾವು ನೀಟಾಗಿ ವಿಚಾರಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಟೈಮು ಇರಲಿಲ್ಲ. ಆಲ್ರೆಡಿ ಶನಿವಾರ ನೈಟ್ ಬಂದಿದ್ದು, ಶನಿವಾರನೂ ಅಲ್ಲೇ ಉಳ್ಕೊಂಡಿದ್ವಿ, ಭಾನುವಾರನೂ ಅಲ್ಲೇ ಉಳ್ಕೊಂಡಿದ್ವಿ, ಸೋಮವಾರನೂ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಅಲ್ಲೇ ಟೈಮ್ ಆಗಿಬಿಟ್ಟು ನಾವು ಸೋಮವಾರ ನೈಟು ಮಹಾನದಿಗೆ ಹೊರಟೋ ಥರ ಆಗಿತ್ತು. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಏನೂ ಕೇಳಲಿಲ್ಲ. ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಇದ್ದಿದ್ದರಿಂದ. ಸ್ಟೆಪ್ಸ್ 8 ಕಿಲೋಮೀಟರ್ ಏನೋ ಎಷ್ಟೇ ಇರುತ್ತಂತೆ. కృష్ణా నది ఈ వైపు నుంచి వచ్చిందండి. ఇక్కడ కృష్ణా నది శ్రీశైలం వచ్చి వేయదండి. వాటర్ ఇలా వచ్చి శ్రీశైలం వెళ్ళింది. ఆ సైడ్ వచ్చేసి 1 కిలోమీటర్ ఎండ్ అయిపోయింది. ఓన్లీ స్టోరేజ్ వాటర్. అక్కడ బోర్డు కనిపిస్తుంది కదండి, అది మన పాయింట్. అక్కడ నుంచి ఒక 10 మినిట్స్ బై వాక్ అండి. 10 నిమిషాలు నడుస్తాం కేవ్స్ దగ్గర వెళ్ళాలండి. ఆ బోట్ వాడు దర్శనం చేసుకుంటున్నారు. వాళ్ళు అయిపోయాక మనం చేసుకుంటాం. ఇప్పుడు ఎలా కూర్చున్నారు ఎట్లా కూడా ఈ విధంగా కూర్చోండి. సేమ్ ಕದಳಿ ಪರ್ವತ ಮತ್ತೆ ಶುಕ್ಲ ಪರ್ವತ ಅಂತಂತ ಇದು. ಕೃಷ್ಣ ನದಿಯಲ್ಲಿ ಉದ್ಭವ ಆಗಿ ಶ್ರೀಶೈಲಕ್ಕೆ ಹೋಗ್ತಂತೆ. ಈ ಕಡೆ ನೀರು ಹೋಗಿ ಅದು ಸ್ಟೋರೇಜ್ ಆಗುತ್ತಂತೆ. ಮತ್ತೆ ಇದು ಹೈದರಾಬಾದ್ 10 ಕಿಲೋಮೀಟರ್ ಇಲ್ಲಿಂದ ನಡ್ಕೋಬೋದಂತೆ ಮೆಟ್ಟಲ್ಲಿ. ಇವಾಗ್ಲೂ ಹೋಗ್ಬೋದಂತ. ಈಗಲೂ ಹೋಗ್ತಾರೆ. ಒಂದು ಕದಳಿ ಪರ್ವತ ಅಂತ, ಇನ್ನೊಂದು ಶುಕ್ಲ ಪರ್ವತ ಅಂತ ಕಾಣಿಸ್ತಾ ಇಲ್ಲ ಈ ಕಡೆಯಿಂದ. ಮತ್ತೆ ಎಲ್ಲಿ ನೀವು ಎಲ್ಲಿ ಇವಾಗ ಬಂದು ರೀಚ್ ಆದ್ವಿ ಅಕ್ಕಮಹಾದೇವಿ ಗುಹೆಗಳಿಗೆ. ನೋಡಿ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆ, ಅಲ್ಲಿ ಹತ್ಕೊಂಡು ಹೋಗ್ಬೇಕು ನಾವು. ಹೋಗೋ ಕಡೆ ನಾನು ವಿಡಿಯೋ ಮಾಡ್ತೇನೆ. ಒಂಥರ ಅಡ್ವೆಂಚರಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ರೋಚಕತೆ ಇರೋ ಅಕ್ಕಮಹಾದೇವಿ ಗುಹೆಗೆ ಹೇಗೋದ್ವಿ, ಅಲ್ಲಿ ಏನಿತ್ತು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಥ್ಯಾಂಕ್ ಯು.